ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು ಫೋರ್ತ್ ಸೆಮಿಸ್ಟರ್ BCom ಕನ್ನಡ ಪಠ್ಯದಲ್ಲಿರುವ ಪುರಂದರದಾಸರ ಅಮೂಲ್ಯ ಸಂದೇಶವಾದ ಹೆಚ್ಚಿದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಎಂಬ ವಿಷಯ ಸರಳವಾಗಿ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಪದ್ಯದಲ್ಲಿ ಪುರಂದರದಾಸರು ಮನುಷ್ಯನ ಜೀವನದಲ್ಲಿ ಬರುವ ಸಂಪತ್ತು, ಭಾಗ್ಯ ಮತ್ತು ವಿನಯದ ಮಹತ್ವವನ್ನು ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಮಾನವನ ಜೀವನದಲ್ಲಿ ಸಂಪತ್ತು ಶಾಶ್ವತವಲ್ಲ. ಇಂದು ಇರುವ ಹಣ, ಐಶ್ವರ್ಯ, ಸ್ಥಾನಮಾನ ನಾಳೆ ಇರುವುದು ಹೋಗಬಹುದು. ಆದ್ದರಿಂದ ಸಂಪತ್ತು ಬಂದಾಗ ಅಹಂಕಾರ ಮಾಡಬಾರದು ಎಂಬುದು ಪುರಂದರದಾಸರು ತಿಳಿಸಿದ್ದಾರೆ. ಹೆಚ್ಚು ಹಣ ಬಂದಾಗ ಕೆಲವರು ಇತರರನ್ನು ತಿರಸ್ಕರಿಸುತ್ತಾರೆ, ಗರ್ವಪಡುತ್ತಾರೆ. ಆದರೆ ಜೀವನ ಯಾವಾಗ ಹೇಗೆ ಬದಲಾಗುತ್ತೆಂಬುದು ಯಾರಿಗೂ ಗೊತ್ತಿಲ್ಲ. ಪುರಂದರದಾಸರ ಅಭಿಪ್ರಾಯ ಪ್ರಕಾರ ಮನುಷ್ಯನು ಸಂಪತ್ತು ಬಂದಾಗ ನಾನೇ ದೊಡ್ಡವನು ಎಂದು ಹಿಗ್ಗಬಾರದು. ಏಕೆಂದರೆ ಭಾಗ್ಯ, ಅಧಿಕಾರ ಯಾವತ್ತದು ಶಾಶ್ವತವಲ್ಲ. ಇಂದು ಶ್ರೀಮಂತರಾದವರು ನಾಳೆ ಬಡವನಾಗಬಹುದು. ಹಾಗೆ ಇದು ಕಷ್ಟದಲ್ಲಿರುವಂತಹ ನಾಳೆ ಉತ್ತಮ ಸ್ಥಿತಿಗೆ ಬರಬಹುದು. ಆದ್ದರಿಂದ ಜೀವನದಲ್ಲಿ ವಿನಯ, ಸರಳತೆ ಮತ್ತು ಸಮಾಧಾನ ಚಿತ್ತ ಇರಬೇಕು. ಹೆಮ್ಮೆ ಮತ್ತು ಅಹಂಕಾರ ಮನುಷ್ಯನನ್ನು ಕೆಳಕ್ಕೆ ತಳ್ಳುತ್ತದೆ. ವಿನಯದಿಂದ ಬದುಕುವುದನ್ನು ಮಾತ್ರ ಸಮಾಜ ಗೌರವಿಸುತ್ತೆ, ಅವನನ್ನು ಲೋಕಕ್ಕೆ ಮೆಚ್ಚುತ್ತೆ ಎಂಬುದು ಮುಖ್ಯವಾಗಿ ಸಂದೇಶ ಕೊಡುತ್ತಿದ್ದಾರೆ. ಈ ಪದ್ಯದ ಮುಖ್ಯ ಸಂದೇಶ ಏನೆಂದರೆ, ಸಂಪತ್ತು, ಅಧಿಕಾರ, ಭಾಗ್ಯ ಎಲ್ಲವೂ ಶಾಶ್ವತವಲ್ಲ. ಆದ್ದರಿಂದ ಮನುಷ್ಯರು ಯಾವ ಸಂದರ್ಭದಲ್ಲಿ ವಿನಯ ಕಳೆದುಕೊಳ್ಳಬಾರದು. ಜೀವನದಲ್ಲಿ ಸಮತೋಲನ ಮತ್ತು ಸರಳತೆ ಇದ್ದರೆ ಮಾತ್ರ ನಿಜವಾದ ಗೌರವ ಸಿಗುತ್ತೆ. ಸಂಪತ್ತು ಶಾಶ್ವತವಲ್ಲ, ಭಾಗ್ಯ ಯಾವಾಗ ಬೇಕಾದರೂ ಬದಲಾಗಬಹುದು. ಅಹಂಕಾರ ಮಾಡಬಾರದು, ವಿನಯದಿಂದ ಬದುಕಬೇಕು, ಲೋಕಕ್ಕೆ ಮೆಚ್ಚುವ ಮನುಷ್ಯನಾಗಬೇಕು. ಹೀಗಾಗಿ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಮಾನವೀಯ ವಿನಯ ಮತ್ತು ಸಮಾಧಾನ ಜೀವನದ ನಿಜವಾದ ಆಭರಣಗಳೆಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈ ಸಾರಾಂಶ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಮರಿಬೇಡಿ. ಧನ್ಯವಾದಗಳು. ಅವರ ಮೊದಲನೇ ಕೀರ್ತಿ ಈ ರೀತಿ ಇದೆ. ನೆಚ್ಚದಿರು ಭಾಗ್ಯ ಯಾರಿಗೂ ಸ್ಥಿರವಲ್ಲ. ನಿಶ್ಚಯ ಎಚ್ಚರಿಕೆ, ಹೆಚ್ಚಿದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಕೇಳೆಚ್ಚರಿಕೆ. ಮನುಷ್ಯನಿಗೆ ಬರುವ ಸಂಪತ್ತು, ಭಾಗ್ಯ ಸ್ಥಿರವಾದದ್ದಲ್ಲ. ಅಂದರೆ ಹಣ, ಅಧಿಕಾರ ಯಾವತ್ತೂ ಸ್ಥಿರವಲ್ಲ. ಅದು ಇಂದು ಬರುತ್ತದೆ, ನಾಳೆ ಹೋಗುತ್ತದೆ. ಆದ್ದರಿಂದ ಸಂಪತ್ತು, ಅಧಿಕಾರ, ಐಶ್ವರ್ಯ, ಶೃಂಗಾರ ಬಂದಾಗ ಅತಿಯಾಗಿ ಹಿಗ್ಗಬಾರದು, ಅತಿಯಾಗಿ ಕೊಬ್ಬಬಾರದು, ಅತಿಯಾಗಿ ನನಗೇ ಇದೆ ಅಂತ ಯಾವತ್ತೂ ನಾವು ಕೋಪಿಸಿಕೊಳ್ಳಬಾರದು, ಹೆಚ್ಚಾಗಬಾರದು. ಸಮಾಧಾನ ಚಿತ್ತದಿಂದ, ಶಾಂತದಿಂದ ಇರಬೇಕು. ವಿನಯದಿಂದ ಬದುಕಿದರೆ ಮಾತ್ರ ಈ ಲೋಕ ನಿಮ್ಮನ್ನು ಮೆಚ್ಚುತ್ತದೆ. ಅಂದರೆ ಅನೇಕ ಗುಣಗಳ ಮೂಲಕ ನೀವು ಬದುಕಿದರೆ ಈ ಲೋಕ ನಿಮ್ಮನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳಿ ಮೆಚ್ಚುತ್ತೆ. ಜೀವನದ ಪ್ರತಿ ಹಂತದಲ್ಲಿ ಈ ಎಚ್ಚರಿಕೆ ನಮಗಿರಬೇಕು ಅಂತ ಪುರಂದರದಾಸರು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವರ ಎರಡನೇ ಕೀರ್ತಿ, ಪಡವಿನೊಲುಪನೆಯ ಕಡು ನೆಚ್ಚಿ ಗರ್ವದಿಂದ ನಡೆಯದ ಎಚ್ಚರಿಕೆ. ಕೊಡವನ ಅಂಧಕ ಪೊತ್ತು ನಡೆಯುವಂತೆ ಅಧಿಕಾರ ನಡೆಯುವಲ್ಲಿ ಎಚ್ಚರಿಕೆ. ಕಡು ಚಲಕನು ತಾನೆನುತ ಪರರ ಅವಘಡವೆಚ್ಚರಿಕೆ. ಬಡಬಗ್ಗರ ಬಾಯಿ ಬಡಿದು ಪಾಪಾದಿ ಹೆಜ್ಜೆ ಇಡಬೇಡ ಎಚ್ಚರಿಕೆ. ಅಂದರೆ ಇಲ್ಲಿ ಅಧಿಕಾರ ಅಥವಾ ರಾಜನ ಕೃಪೆ ಇದೆ ಎಂಬ ಗರ್ವದಿಂದ ಮೆರೆಯಬೇಡ. ನನಗೆ ಯಾರೋ ಗೊತ್ತಿರ್ತಾರೆ, ನನಗೆಲ್ಲ ಗೊತ್ತು ಅಂತ ಗರ್ವದಿಂದ ನನಗೆ ಮೆರೆಯಬಾರದು. ಅಧಿಕಾರ ಎಂಬುದು ಯಾವತ್ತೂ ಕಣ್ಣಿಲ್ಲದವನು ಕೊಡವನೆಂದರೆ ಕುರುಡನು ಛತ್ರಿ ಇಟ್ಕೊಂಡು ನಡೆದರೆ ಖಂಡಿತ ಯಾವತ್ತೂ ಅವನು ಕಾಲು ಜಾರಿ ಬೀಳುವುದಂತೂ ಗ್ಯಾರಂಟಿ. ಅದೇ ರೀತಿಯಲ್ಲಿ ನಡೆದಂತೆ ಸಹ ಯಾವಾಗ ಬೇಕಾದರೂ ಜಾರಿ ಬೀಳಬಹುದು. ನಾನೇ ಜಾಣ ಎಂದು ಮೆರೆಯುವರನ್ನು ಕೀಳಾಗಿ ಕಾಣಬೇಡ. ನನಗೇ ಗೊತ್ತಿಲ್ಲ, ನಾನೊಬ್ಬನೇ ಇಲ್ಲಿ ಬುದ್ಧಿವಂತ ಅಂತ, ಶ್ರೀಮಂತ ಅಂತ ಮೆರೆಯಬೇಡ. ಬಡವರನ್ನು ಪೀಡಿಸಿ ಬಡಿದು ಅವರ ಹೊಟ್ಟೆಯ ಮೇಲೆ ಹೊಡೆಯಬಾರದು. ಪಾಪದ ಹಾದಿಯಲ್ಲಿ ನಡೆಯಬೇಡ ಅಂತ ನಿಮಗೆ ಚಿತ್ರಗಳು ಕಾಣಿಸ್ತದೆ. ರಾಜ ಕೂತಿದ್ದಾನೆ, ಒಬ್ಬ ಇಲ್ಲಿ ತನ್ನ ಕೊಡ ಇಟ್ಕೊಂಡು ನಡೀತಾ ಇದ್ದಾನೆ. ಯಾವಾಗ ಬೇಕಾದರೂ ಅವನ ಕಾಲಿಗೆ ಜಾರಿ ಬೀಳಬಹುದು. ಮತ್ತು ಇನ್ನೊಬ್ಬರಲ್ಲ, ಅಧಿಕಾರಿ ಇದೆ ಅಂತೇಳಿ ಬಡವರನ್ನು ಹೊಡಿತಾ ಇದ್ದಾರೆ. ಇದು ಯಾವುದೂ ಶಾಶ್ವತದಿಲ್ಲ. ವಿನಯದಿಂದ ಬದುಕಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ದೊರೆಯನ್ನ ಬಲವು ಸುಸ್ಥಿರವೆಂದರ ಹೇಗೆ ತರವಲ್ಲ ಎಚ್ಚರಿಕೆ. ಉರಗನ ಮುತ್ತಿ ಕಟ್ಟಿರುವೆಯ ಕೊರುವಂತ ತೆರನಪ್ಪ ಹೆದ್ದರೆಚ್ಚರಿಕೆ. ಕರವ ಮುಗಿದು ಸುಜ್ಜನರಿಗೆ ಸಿರಭಾಗಿ ಚಲಿಸೆಚ್ಚರಿಕೆ. ಸಿರಿ ಎಂಬ ಸೊಡರಿಗೆ ಮಾನ್ಯರ ಅವಮಾನ ಬಿರಿಗಾಳಿ ಎಚ್ಚರಿಕೆ. ನನಗೆ ಸೈನ್ಯ ಇದೆ, ದೊಡ್ಡ ಸೈನ್ಯ ಇದೆ, ದೊಡ್ಡ ಬಲ ಇದೆ, ನಾನು ದೊಡ್ಡ ರಾಜ ಅಂತ ಯಾವತ್ತೂ ಅದು ಸ್ಥಿರವಲ್ಲ.
ಎಂದು ಎಲ್ಲರನ್ನು ಶತ್ರುಗಳನ್ನಾಗಿ ಮಾಡಿಕೊಳ್ಳಬಾರದು. ಅದು ಸರಿಯಲ್ಲ. ಹಾವನ್ನು ಮುತ್ತಿಗೆ ಹಾಕುವ ಇರುವೆಗಳಂತೆ ಸಣ್ಣ ಶಕ್ತಿಗಳು ಸೇರಿದರೆ ದೊಡ್ಡ ಬಲವನ್ನು ನಾಶ ಮಾಡಬಲ್ಲವು. ನಿಮಗೆ ಈ ಚಿತ್ರ ತೋರಿಸ್ತಾ ಇದೆ. ಇಲ್ಲಿ ದೊಡ್ಡ ಹಾವಿದೆ, ಸುತ್ತಲೂ ಇರುವೆ ಇದೆ. ಎಷ್ಟು ಬಲ ಇದ್ದರೂ ಆ ಸಣ್ಣ ಸಣ್ಣ ಇರುವೆ, ಎಲ್ಲ ಸಣ್ಣ ಇರುವೆಗಳು ಸೇರಿದರೆ ದೊಡ್ಡ ಬಲವಾಗಿ ನಿನ್ನ ಸಾಮರ್ಥ್ಯವನ್ನು ಅಲ್ಲಿ ನಾಶ ಮಾಡುತ್ತದಕ್ಕೆ ಉದಾಹರಣೆಯಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಸುಜ್ಜನಿಗೆ ತಲೆಬಾಗಿ ನಮಸ್ಕರಿಸಬೇಕು. ಅಂದರೆ ದೊಡ್ಡವರಿಗೆ, ಹಿರಿಯರಿಗೆ, ಬುದ್ಧಿವಂತರಿಗೆ, ತಂದೆ ತಾಯಿಗೆ ನಾವು ಯಾವತ್ತೂ ಸ್ಥಿರವಾಗಿ ನಾವು ನಮಸ್ಕಾರ ಮಾಡೋದನ್ನು, ಸುಜ್ಜನಿಕೆಯನ್ನು ಕಲಿಬೇಕು ಅಂತ ಹೇಳ್ತಿದ್ದಾರೆ. ಸಂಪತ್ತು ಎಂಬುದು ಉರಿಯುವ ದೀಪದಿದ್ದಂತೆ. ಸಂಪತ್ತು ಅನ್ನೋದು ದೀಪ ಇದ್ದಂತೆ. ಯಾವಾಗ ಬೇಕಾದರೂ ಹಾರಬಹುದು, ಸಂಪತ್ತು ಯಾವಾಗ ಬೇಕಾದರೂ ನಾಶವಾಗಬಹುದು. ಅದಕ್ಕೋಸ್ಕರ ದೊಡ್ಡವರನ್ನು ಗೌರವಿಸುವುದು ನಾವು ಕಲಿತಾಗ ಆ ದೀಪವನ್ನು ಹಾರಿಸುವ ಬಿರುಗಾಳಿಯಂತೆ ಎಚ್ಚರವಿರಲಿ. ನಾವು ವಿನಯದಿಂದ ಬದುಕಬೇಕನ್ನೋದೇ ಈ ಪದ್ಯದ ಒಂದು ಸಾರಾಂಶ. ಕೀರ್ತನೆ. ನಲ ಮಾಧವ ತೆರನಾದೆಂಬುದರ ನೀ ತಿಳಿದು ನೋಡೆಚ್ಚರಿಕೆ. ಅಲಿಯುವುದು ಕಾಯವು ಉಳಿಯುವುದೇ ಕೀರ್ತಿ ಇಳೆಯಲೊಗೆಚ್ಚರಿಕೆ. ಅಲಿಸಿ ಪರನನ್ನು ಗಳಿಸಿ ತಂದಾರ್ಥವು ಉಳಿಯುವುದೆಚ್ಚರಿಕೆ. ಉಳಿದ ಅಲ್ಪಕಾಲಾವಧಿ ಧರ್ಮದ ಹಾದಿ ಅಲಿಯೆಚ್ಚರಿಕೆ. ಲೋಕದ ನಿಂದನೆಗೆ ಅಂಜಿ ವಿವೇಕದಿಂದ ಬದುಕಬೇಕು. ಮಹಾನ್ ದೇವತೆಗಳಿಗೂ ಅಪಕೀರ್ತಿ ತಪ್ಪಿಲ್ಲ. ಅನೇಕ ದೇವರನ್ನು ನಾವು ಬೈಕೊಳ್ತಾ ಇರ್ತೀವಿ. ಆದ್ದರಿಂದ ಸಾಮಾನ್ಯರು ಜಾಗರೂಕರಾಗಿರಬೇಕು. ಚಾಡಿ ಮಾತುಗಳನ್ನು ಹೇಳಿ ಕೋಪಿಸಿಕೊಳ್ಳಬೇಡ. ಬೇರೆಯವರಿಗೆ ಚಾಡಿ ಮಾತೇಳಿ ಇನ್ನೊಬ್ಬರು ನಾವು ಕೋಪಿಸಿಕೊಳ್ಳಬಾರದು. ಭೂತಾಯಿ ನಡುಗುವಂತಹ ಕಠಿಣ ಮಾತು, ನಿಷ್ಠುರವಾದಂಥ ಮಾತುಗಳನ್ನು ಆಡಬಾರದು. ವಿನಯದಿಂದ ಬದುಕಬೇಕು ಮತ್ತು ಅನೇಕ ರೀತಿಯಂತಹ ಮಹಾನ್ ವ್ಯಕ್ತಿಗಳು ನಾವು ಗೌರವದಿಂದ ಮತ್ತು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಬದುಕುವುದನ್ನು ಕಲಿಬೇಕು ಅಂತ, ಅದು ನಾವು ಜೀವನದಲ್ಲಿ ಎಚ್ಚರಿಕೆಯಿಂದ ಇಟ್ಟುಕೊಂಡೇ ನಾವಿಲ್ಲಿ ಬದುಕಬೇಕು ಅಂತ ಈ ಒಂದು ಕೀರ್ತನೆಯಲ್ಲಿ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಈ ರೀತಿ ಮತ್ತೊಂದು ಕೀರ್ತಿ. ಪರಸತಿ ಧನ ಅಪಹರಿಸಲು ಸಿರಿ ಮೊಗಳದಿರೆಚ್ಚರಿಕೆ. ನೆರೆಚೆದ್ರಿ ಕುಂಭ ನೀರಂತಾಯುಷ್ಯ ಸರಿದೆಚ್ಚರಿಕೆ. ಬರುವ ಹಾನಿ ವೃದ್ಧಿ ತನ್ನ ಕಾಲವ ಮೀರಿದೆಚ್ಚರಿಕೆ. ವರನು ಪುರಂದರ ವಿಠಲ ಚರಣ ಮರಿದೆಚ್ಚರಿಕೆ. ಇಲ್ಲಿ ಪರಶ್ರೀ ಮತ್ತು ಪರಧನ ಮೇಲೆ ಆಸೆ ಪಟ್ಟರೆ ಲಕ್ಷ್ಮಿ ನಿನ್ನ ಮುಖ ನೋಡುವುದಿಲ್ಲ. ಅಂದರೆ ಬೇರೆಯವರ ಆಸ್ತಿಗೆ ಮತ್ತು ಪರಶ್ರೀಗೆ ಅವರ ಮೇಲೆ ಆಸೆ ಪಟ್ಟರೆ ಬರಬೇಕಾಗಿರುವ ಸಂಪತ್ತು ನಿನ್ನ ಕಡೆ ಬರುವುದಿಲ್ಲ. ಛಿದ್ರವಾಗಿರುವಂಥ, ತೂತಾಗಿರುವಂಥ ಛತ್ರಿ ನಾವು ಇಟ್ಕೊಂಡು ನಡೀತಾ ಇದ್ದರೆ ಖಂಡಿತವಾಗಿ ಇದು ಸೋರಿ ನಮ್ಮ ಆಯುಷ್ಯು, ನಮ್ಮ ಜೀವನದ ಒಳ್ಳೆಯ ಕ್ಷಣಗಳಲ್ಲಿ ಸೊರಗಿ ಹೋಗ್ತಾ ಇರ್ತವೆ. ಲಾಭ ನಷ್ಟಗಳು ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರ್ತವೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಅವೆಲ್ಲದರ ನಡುವೆ ಭಗವಂತನಾದ ಪುರಂದರ ವಿಠಲ ಪಾದಗಳನ್ನು ಮರೆಯದೆ ಭಕ್ತಿಯಿಂದ ಸ್ಮರಿಸುತ್ತಾ ಬದುಕಬೇಕನ್ನುವುದು ಈ ಕೀರ್ತನೆ ಅರ್ಥವಾಗಿದೆ. ಅದೇ ರೀತಿ ನಿಮಗಿಲ್ಲಿ ಪರೀಕ್ಷಾ ದೃಷ್ಟಿಯಿಂದ 10 ಅಂಕದ ಪ್ರಶ್ನೆಯನ್ನು ನಿಮಗೆ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪುರಂದರದಾಸರ ಎಚ್ಚರಿಕೆ ಮಾತು ಎಷ್ಟರ ಮಟ್ಟಿಗೆ ಒಪ್ಪುತ್ತದೆ ಚರ್ಚಿಸಿ. ಇಂದಿನ ಪ್ರಜಾಪ್ರಭುತ್ವಕ್ಕೆ ದಾಸರ ಮಾತುಗಳು ಅತ್ಯಂತ ಪ್ರಸ್ತುತವೇ? ಉತ್ತರ ಈ ರೀತಿ ಇದೆ. ಅಧಿಕಾರ ಮದ. ದಾಸರು ಹೇಳುವಂತೆ ಅಧಿಕಾರ ಕಡೆಯಲ್ಲಿ ಎಚ್ಚರಿಕೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಶಾಶ್ವತವಲ್ಲ. ಪ್ರತಿ 5 ವರ್ಷಗಳಿಗೊಮ್ಮೆ ಅಧಿಕಾರ ಬದಲಾಗ್ತಾ ಇರ್ತದೆ. ಅಧಿಕಾರದಲ್ಲಿದ್ದಾಗ ಜನಸಾಮಾನ್ಯರನ್ನು ಸಹ ಬಡಬಗ್ಗರನ್ನು ಕಡೆಗಣಿಸುವ ನಾಯಕರಿಗೆ ಇದು ದೊಡ್ಡ ಎಚ್ಚರಿಕೆ ಆಗಬೇಕು. ಜನರ ಶಕ್ತಿ ಉರುಗನ ಮುತ್ತಿ ಕಟ್ಟಿರುವೆ ಎಂಬ ಸಾಲು ಪ್ರಜಾಪ್ರಭುತ್ವದ ಅಸಲಿ ಶಕ್ತಿಯನ್ನು ತೋರಿಸುತ್ತದೆ. ಒಬ್ಬ ಸರ್ವಾಧಿಕಾರಿ ಅಥವಾ ಬಲಿಷ್ಠ ನಾಯಕ ಅವನೆಂತಿದ್ದರೂ ಸಾಮಾನ್ಯ ಮತದಾರರು ಸಹ 5 ವರ್ಷಕ್ಕೊಮ್ಮೆ ಬರುವಂಥ ಚುನಾವಣೆಯಲ್ಲಿ ಅವರಿಗೆ ಬುದ್ಧಿ ಕಲಿಸುತ್ತಾರೆ. ಒಂದಾಗಿ ಅಂಥವರನ್ನು ಸಹ ಅಧಿಕಾರದಿಂದ ಕೆಳಗಿಳಿಸುತ್ತಾರೆ. ಭ್ರಷ್ಟಾಚಾರ ಪರರ ಅಗಳಿಸಿ ಗಳಿಸಿದ ಅರ್ಥ ಉಳಿಯುವುದು ಎಂಬ ಮಾತು ಇಂದಿನ ಭ್ರಷ್ಟ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅನ್ವಯಿಸುತ್ತೆ. ಅಕ್ರಮವಾಗಿ ಗಳಿಸಿದ ಸಂಪತ್ತು ಶಾಶ್ವತವಲ್ಲ ಎಂಬ ಎಚ್ಚರಿಕೆ ಇಂದಿನ ಪ್ರಜಾಪ್ರಭುತ್ವ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಉತ್ತಮ ಉದಾಹರಣೆಯಾಗಿದೆ ಈ ಕೀರ್ತನೆ. ಮನುಷ್ಯನ ಘನತೆ ಹೆಚ್ಚಲು, ಬದುಕಲು, ಸುಂದರವಾಗಲು ಅನುಸರಿಸಬೇಕಾದ ಮಾರ್ಗಗಳು ಯಾವುವು ಎಂಬುದನ್ನು ಕೀರ್ತನೆಯಲ್ಲಿ ಸಹಾಯದಿಂದ ಸ್ಪಷ್ಟಪಡಿಸಿದಂಥ 10 ಮಾರ್ಕ್ಸೊಂದು ಪ್ರಶ್ನೆ ಇದೆ. ಕೀರ್ತನೆ ಪ್ರಕಾರ ಮನುಷ್ಯ ಅನುಸರಿಸಬೇಕಾದ ಮಾರ್ಗಗಳು: ವಿನಯಶೀಲತೆ. ಸಂಪತ್ತು ಮತ್ತು ಅಧಿಕಾರ ಬಂದಾಗ ಅಹಂಕಾರ ಪಡೆದೇ ವಿನಯದಿಂದ ವರ್ತಿಸಬೇಕು. ಮಾನವೀಯತೆ. ಬಡವರನ್ನು ಪೀಡಿಸದೆ, ಅವರನ್ನು ಕಾಡಿಸದೆ ಅವರ ಹಸಿವಿಗೆ ಸ್ಪಂದಿಸಬೇಕು, ಅವರಿಗೆ ಸಹಾಯ ಮಾಡಬೇಕು. ಪರರ ಅವಮಾನ
ಮಾಡಬಾರದು. ನಾಲಿಗೆಯ ಸಂಶಯ, ಭೂತಾಯಿಯ ನಡುಗುವಂಥ ಕಠಿಣ ಮಾತುಗಳು, ಸುಳ್ಳು ಹೇಳುವುದು, ಚಾಡಿ ಹೇಳುವುದು ಆಡಬಾರದು. ಚಾಡು ಮಾತುಗಳಿಗೆ ಕಿವಿಗೊಡದೆ ಶಾಂತವಾಗಿರಬೇಕು. ಸುಜ್ಜನರ ಸಹವಾಸ, ಸುಜ್ಜನರಿಗಂದರೆ ಒಳ್ಳೆಯವರಿಗೆ ಗೌರವ ನೀಡಬೇಕು. ಅವರ ಹಾದಿಯಲ್ಲಿ ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯಬೇಕು. ಧರ್ಮ ಮತ್ತು ಕೀರ್ತಿ, ದೇಶ ನಶ್ವರವಾದರೂ ನಾವು ಮಾಡುವ ಒಳ್ಳೆಯ ಕೆಲಸಗಳಿಂದ ಬರುವ ಕೀರ್ತಿ ಮಾತ್ರ ಶಾಶ್ವತ. ಆದ್ದರಿಂದ ಅಲ್ಪಕಾಲದ ಬದುಕಿನಲ್ಲಿ ಧರ್ಮದ ಹಾದಿಯನ್ನು ತುಳಿಯಬೇಕು. ಪರರ ಮತ್ತು ಪರಸತಿ ವ್ಯಾಮೋಹ ಬಿಡುವುದು, ಇತರರ ಆಸ್ತಿ ಮತ್ತು ಹೆಣ್ಣಿನ ಮೇಲೆ ಕಣ್ಣು ಹಾಕದೆ ಇಲ್ಲಿ ಜಾಗೃತಿಯಿಂದ ಬದುಕುವುದು, ಈ ಎಲ್ಲ ಲಕ್ಷಣಗಳು ನಾವು ಕಲಿತರೆ ನಮ್ಮ ಜೀವನವು ಸುಖವಾಗಿ ಇರುತ್ತೆ ಅಂತ ಇಲ್ಲಿ ಈ ಕೀರ್ತನೆಯಲ್ಲಿ ನಮಗೆ ಅವರು ಅನೇಕ ಉದಾಹರಣೆಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ.